ಪ್ರಭಾಕರ್ ಕೋರಿಯವರು ಬುದ್ಧಿವಂತರಿದ್ದಾರೆ, ಯಾರು ಬುದ್ಧಿವಂತರಿರಲಿಲ್ಲ. ಸಾಕಷ್ಟು ಹೌದಪ್ಪ ನಿಮ್ಗೆ ಲಾಸ್ ಆಗ್ತದಲ್ಲ, ಅದು ಹೆಂಗೆ ಲಾಸ್ ಆಗ್ತದೆ, ಏನು ಲಾಸ್ ಆಗ್ಯದ? ಯಾಕಂದ್ರೆ ನಿಜವಾದ ನಿಮ್ಮ ಫ್ಯಾಕ್ಟ್ರಿಗಳ ಮಾಲೀಕರು ರೈತರು ಕಬ್ಬು ಕೊಟ್ಟ ನಿಮ್ಮ ಫ್ಯಾಕ್ಟ್ರಿ ನಡೀತಾವೆ, ಇದು ಗೊತ್ತಿರಲಿಲ್ಲ ಎಲ್ಲರೂ. ಇವತ್ತು ರೈತ ಕಬ್ಬು ಬಂದ್ ಮಾಡಿದ್ರೆ ನಿಮ್ಮ ಫ್ಯಾಕ್ಟ್ರಿಗಳು ಬಂದು ಈ ದೇಶದ ಎಲ್ಲ ಇಂಡಸ್ಟ್ರಿಗಳು ಲಾಸ್ ಆಗಿ ಹೋಗಿಬಿಟ್ಟಿದ್ದಾವೆ. ಯಾವ ಇಂಡಸ್ಟ್ರಿ ಇಲ್ಲ, ಇನ್ನೊಂದು ಉಳಿದೋದು ರೈತರ ಪುಣ್ಯದಿಂದ. ಕಡಿಮೆ ಬೆಲೆಗೆ ನಿಮ್ಮ ಕಬ್ಬು ಮಾರೆ ಇವತ್ತು ಒದ್ದಾಡ್ತಾ ಇದ್ದಾರೆ ಪಾಪ. ಅವ್ರು ಕೊಡೋದು ಕಡಿಮೆ, ಖರ್ಚು ಬರೋದು 4,500, ಅವ್ರು ಕೇಳ್ತಾ ಇರೋದು ಬರೀ 3,500. ಅದು ಇಲ್ಲ ಅಂತ ಹೇಳಿದ್ರೆ ಬಂದು ಭೇಟಿನೂ ಆಗ್ತಾಯಿಲ್ಲ. ಮತ್ತು ನಮ್ಮ ಸರ್ಕಾರ ಸಿದ್ದು ಸರ್ಕಾರ, ಸಮಾಜವಾದಿ ಸರ್ಕಾರ, ಬಡವರ ಸರ್ಕಾರ, ಬಡವರಿಗೆ ನೋವನ್ನು ಅನುಭವಿಸುವ ಸರ್ಕಾರ. ಎಲ್ಲಿದ್ದೀರಿ ನೀವು? ಯಾಕ್ರಿ ಶುಗರ್ ಮಾಲೀಕರೆಲ್ಲ ರೈತ ಮುಖಂಡರ ಚರ್ಚೆ ಮಾಡ್ತಾ ಇಲ್ಲ? ನೀವು 3,500 ಕೊಡೋದು ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲ, ಆದರೆ ರೈತರಿಗೆ 4,500 ಖರ್ಚು ಬರ್ತಂತ ಅನ್ನೋದು ಶತಸಿದ್ಧ. ಬೇಕಾದಲ್ಲಿ ಇದು ವಾದ ಖರೀರಿ ತೋರಿಸ್ತೀವಿ ನಾವು ಹೇಗೆ ಖರ್ಚು ಬರ್ತದೆ ಅಂತೇಳಿ. ಇವತ್ತು ನಿಮಗೆ ಗೊಬ್ಬರ ತುಟ್ಟಿ, ರಾಸಾಯನಿಕ ಗೊಬ್ಬರ ತುಟ್ಟಿ, ಆಳಕಾಳಿನ ತುಟ್ಟಿ, ಯಾವುದು ಸವಿ ಅದರಿಲ್ಲೇ? ಮನುಷ್ಯನ ಜೀವ ಒಂದು ಸವಿ ಅದ, ಅದಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿ ರೈತರು ಈ ದೇಶದಲ್ಲೇ. ಸಿದ್ದು ಅವರಿಗೆ ಇದು ಗೊತ್ತಿಲ್ಲ ಅಂತಲ್ಲ, ಸಿದ್ದರಾಮಯ್ಯನವ್ರಿಗೆ ತಿಳಿದಂಥ ವಿಷಯನ ಇದು. ಸಿದ್ದರಾಮಯ್ಯವ್ರಿಗೆ ಅದು, ಮೋದಿಯವ್ರಿಗೆ ಅದು. ಮೋದಿಯವರಿಂದ ಬಿಟ್ಟರೆ ಅಗ್ರಿಕಲ್ಚರ್ ಮಾಡಿದವ್ರಲ್ಲ, ಸಿದ್ದರಾಮಯ್ಯ ಒಕ್ಕಲ್ತರ ನಿಂತು ಬಂದಂಥವ್ರು. ಯಾವ ಬೆಳೆಗೂ ಬೆಲೆ ಇಲ್ಲ. ಹೇಳ್ತೀರಿ ದುಡಿದ್ರು ಘೋಷಣೆ ಮಾಡ್ತಾ ಇರ್ತೀರಿ, ಘೋಷಣೆ ಮಾಡಿ ಇಲ್ಲಪ್ಪ ನಾವು ಬೆಂಬಲ ಬೆಲೆ ಕೊಟ್ಟಿವಿ, ತೊಗೊಳೋರು ಖರೀದಿ ಮಾಡೋರು, ಬೆಂಬಲ ಬೆಲೆ ಕೊಟ್ರಿ ಖರೀದಿ ಮಾಡೋರು ಬಿದ್ದು ಬೀಳ್ತಾರೆ, ಎಲ್ಲೂ ಇಲ್ಲ. ಕಬ್ಬಿಗೆ ಕಾನೂನು ಮಾಡಿದ್ರು 15 ದಿನದಲ್ಲಿ ಬಿಲ್ ಕೊಡಬೇಕಂತ. ಎಷ್ಟು ಕಾರ್ಯಗಳನ್ನು ಇನ್ನೂ ಬಿಲ್ ಕೊಟ್ಟಿಲ್ಲ ರೈತರು. ಇದೆಲ್ಲ ಯಾಕೆ ಮಾಡಿಸ್ತಾ ಇಲ್ಲ ಸಿದ್ದರಾಮಯ್ಯನವರು? ಬಡವರ ಪರ, ದಲಿತರ ಪರ, ದುಡಿಯೋರ ಪರ ಮಾತಾಡ್ತಾ ಇದ್ದಾರೆ. ಇವತ್ತು ರೈತ ಯಾರು? ಅವ್ನು ಶ್ರೀಮಂತನ, ಕೋಟ್ಯಾಧೀಶನ, ಅಬ್ಜಾಧೀಶನ? ಇವತ್ತು ಈ ದೇಶ ನಡೆದಿದ್ದ ರೈತನಿಂದ. ನೀವು ಕೊಡುತ್ತಿರೋದು 5 ಕಿಲೋ 10 ಕಿಲೋ ಅಕ್ಕಿ, ಅವನ್ನ ಅಕ್ಕಿ ಗೋಧಿ ಬೇಳೆಗಳು ಅವನು ಪಾಪ ನಿಮ್ಮೂ ಅಲ್ಲ, ನಿಮಗೆ ಗೊತ್ತಿರಲಿ. ಅಷ್ಟೆಲ್ಲ ಕೊಟ್ಟರೆ ನಮ್ಗೆ ಬದುಕಿಸ್ತಿರುವಂಥ ರೈತಗೆ ಅವ್ರು ಬದುಕ ನಾವು ಕೊಟ್ಟಿಲ್ಲ ಅಂತಂದ್ರೆ ಹೇಗೆ? ಈಗ ಬದುಕಿಗೆ ಬಂದಿತ್ತಂದರೆ ಅದು ಅದಕ್ಕೆ ಇವತ್ತಿಗೆ ಅದು ನಿರಂತರ ನಡೆದ